ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಗುರುವಾರ ದಿನದಂದು ಬಂಕಾಪುರ ಪಟ್ಟಣದ ಮಂಜುನಾಥ ನಗರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಹಾಗೂ ಅಮ್ಮನವರ ದೀಪೋತ್ಸವ ಸಮಾರಂಭವನ್ನು ವೇದಮೂರ್ತಿ ಗದಗಯ್ಯ ಶಾಸ್ತ್ರಿಗಳು ಮಹತೀನ್ ಮಠ ಮತ್ತು ದೇವಸ್ಥಾನದ ಅರ್ಚಕರು ಆಗಿರುವಂತಹ ಶ್ರೀ ಬಸವರಾಜ್ ಬೆಟಗೇರಿ ಇವರ ಸಮ್ಮುಖದಲ್ಲಿ ಸಮಸ್ತ ಭಕ್ತರು ಮಂಡಳಿ ಕೃಷ್ಣ ಪಕ್ಷಿಯ ಅಮಾವಾಸ್ಯೆಯನ್ನ ದಿವಸ ಕಾರ್ತಿಕ ಉತ್ಸವವನ್ನು ಜರುಗಿಸಲಾಗಿದೆ. ನಂತರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಹೋಮ ಮತ್ತು ಸಂಜೆ ದೀಪ ಆರಾಧನೆ ಕಾರ್ಯಕ್ರಮ ಜರುಗಿಸಲಾಗಿದೆ. ನಂತರ ದೇವಸ್ಥಾನದಲ್ಲಿ ಭಕ್ತರು ದೇವರ ದರ್ಶನಕ್ಕೆ ಭಕ್ತರು ಸಮೂಹ ಜರುಗಿಸಲಾಗಿದೆ. ನಂತರ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಇದರೊಂದಿಗೆ ಡಮರು, ಜಾಂಜಿ ಮೇಳ, ಭಜನೆ, ಕುಣಿತ ಜೋರಾಗಿತ್ತು. ಆದ ನಂತರ ಬಂಕಾಪುರದ ಮಾಜಿ ಪುರಸಭೆ ಉಪಾಧ್ಯಕ್ಷಿಣಿಯಾದ ಲಲಿತಾ ಹಂಜಿಗಿ ದೇವರನ್ನ ಉದ್ದೇಶಿಸಿ ಮಾತನಾಡಿದರು. ನಂತರ ಬಿಜೆಪಿ ಪಕ್ಷದ ನಾಯಕರು ಆಗಿರುವಂತಹ ಭರತ್ ಬೊಮ್ಮಾಯಿ ಅವರು ಆಗಮಿಸಿದ್ರು. ದೇವರ ದರ್ಶನ ಪಡೆದುಕೊಂಡು ನಂತರ ಭಕ್ತರಲ್ಲಿ ಮಾತನಾಡಿದರು. ನಂತರ ಹಿರಿಯರು ಆಗಿರುವಂತಹ ಮಂಜುನಾಥ್ ರಾಮಣ್ಣ ಗುಡಿಮನಿ ಅವರು ಈ ತಾಲೂಕಿನ ಶಾಸಕ ಯಾಶೀರ್ ಅಹಮದ್ ಖಾನ್ ಪಠಾಣ್ ಅವರು ಬರಲಿಲ್ಲ ಅಂತ ಸ್ಪಷ್ಟ ನೀಡಿದ್ರು. ಅದಕ್ಕೆ ಅವರು, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿರ್ತೀನಿ, ನಾನು ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಹೇಳ್ತೀನಿ, ಅವರು ಅನಿವಾರ್ಯ ಕಾರಣದಿಂದ ಬಂದಿರೋದಿಲ್ಲ, ಅವರ ಪರವಾಗಿ ನಾನು ದೇವಸ್ಥಾನಕ್ಕೆ ಏನಾದರೂ ಕೊಡಿಸ್ತೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂತರ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಂತರ ಸ್ವಾದಿ ಇವರ ಸ್ಮರಣಾರ್ಥವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಸ್ವಾದಿ ಬಂಧುಗಳಿಂದ ಮೋಚಿ ಸಮಾಜದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಜನಪದ ರತ್ನ ಶಿವಾರ ಉಮೇಶ್ ಮತ್ತು ತಂಡದವರು ಗ್ರಾಮೀಣ ಹಾಸ್ಯ ಚಟಾಕಿ ಮತ್ತು ಜನಪದ ಗೀತೆಗಳು ಗಾಯನ ಜರುಗಿಸಲಾಗಿತ್ತು. ನಂತರ ಕಮಿಟಿಯವರು ಆದಂತಹ ಶಿವಾನಂದ ಗೌಡರ್, ಕೃಷ್ಣಪ್ಪ ಮುಳುಗುಂದ, ವೀರೇಶ್ ಬೆದವಟ್ಟಿ, ನಿಂಗಪ್ಪ ಸ್ವಾದಿ, ಶ್ರೀಕಾಂತ ಸಂಶಿ, ಮಾಂತೇಶ್ ಗುಡಿಮನಿ, ಡಾಕ್ಟರ್ ಸಂತೋಷ್ ಗುಡಿಮನಿ, ಮಂಜುನಾಥ್ ಗುಡಿಮನಿ, ನಾಗರಾಜ್ ಬೆಟಗೇರಿ, ಹನುಮಂತಪ್ಪ ಮುಳುಗುಂದ, ಅಣ್ಣಪ್ಪ ಗುಡಿಮನಿ, ಫಕೀರಪ್ಪ ಕಲ್ಕಣಿ, ಚಂದ್ರಹಾಸ ಬಿಸನಹಳ್ಳಿ, ಚಿನ್ನಪ್ಪ ಮಿಶ್ರಿಕೋಟಿ, ಮಾಲತೇಶ್ ಗೌಡರ್ ಮತ್ತು ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಸೇವಾ ಸಮಿತಿ ಮತ್ತು ಟ್ರಸ್ಟ್ ಕಮಿಟಿ ಬಂಕಾಪುರ ಸದ್ಭಕ್ತರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.